ನಮಸ್ಕಾರ ಮಿತ್ರರೇ. ಈ ಮೂವಿಯ ಶುರುವಲ್ಲಿ ನಮ್ಗೊಂದು ಆಕಾಶದಿಂದ ನಕ್ಷತ್ರದ ಆಕಾರದಲ್ಲಿರುವಂತಹ ಒಂದು ಆಬ್ಜೆಕ್ಟ್ ಬರ್ತಿರೋದನ್ನ ತೋರಿಸ್ತಾರೆ. ಈ ಒಂದು ಆಬ್ಜೆಕ್ಟ್ ಅನ್ನ ನ್ಯೂಯಾರ್ಕ್ ಅಲ್ಲಿರುವ ಜೋಶ್ ಎನ್ನುವಂತ ಹುಡುಗ ಕೂಡ ತನ್ನ ಟೆಲಿಸ್ಕೋಪ್ ಅಲ್ಲಿ ನೋಡ್ತಾ ಇರ್ತಾನೆ. ಈ ಬಾಲ್ ಸೀದಾ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವನ ರೂಮ್ ಅಲ್ಲಿ ಇರುವಂತಹ ಫಿಶ್ ಬೌಲ್ ಅಲ್ಲಿ ಬಂದು ಬೀಳುತ್ತೆ. ಸಡನ್ ಆಗಿ ಇರುವಂತ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂತರ ಇದಾಗಿ 3 ತಿಂಗಳು ಕಳೆದಿರುತ್ತೆ. ಇನ್ನೊಂದು ಆಕಾಶದಲ್ಲಿ ಅದೇ ರೀತಿಯ ಒಂದು ಬೆಂಕಿಯ ಉಂಡೆ ಬರ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈ ಬಾಲ್ ಮುಂಚೆ ಬಂದ ಬಾಲ್ ಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಡೈರೆಕ್ಟ್ ಆಗಿ ಬಂದು ನೀರಿನ ಹತ್ತಿರದ ದಡದ ಮೇಲೆ ಬಂದು ಕ್ರಾಶ್ ಲ್ಯಾಂಡಿಂಗ್ ಆಗ್ಬಿಡುತ್ತೆ. ನಂತರ ಇಲ್ಲಿ ಬೆಂಕಿ ಆರಿದ್ಮೇಲೆ ನಮ್ಗೆ ತೋರಿಸ್ತಾರೆ ಅದೊಂದು ವೈಟ್ ಸೂಟ್ ಹಾಕೊಂಡಿರುವಂತ ಒಬ್ಬ ಪರ್ಸನ್ ಇದ್ದು ಬಾಡಿ ಆಗಿರುತ್ತೆ. ಇವನ್ ನಂತರ ಅಲ್ಲಿಂದ ಇದ್ಬಿಟ್ಟು ಸೀದಾ ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹತ್ರ ಸುತ್ತಮುತ್ತ ಇದ್ದವರೆಲ್ಲ ಇವನನ್ನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಿರ್ತಾನೆ. ಸಡನ್ ಆಗಿ ಒಂದು ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅವನಿಗೆ. ಸೊ ಸಡನ್ ಆಗಿ ಬಿದ್ದವನಿಗೆ ಏನು ಪೆಟ್ ಆಗೋದಿಲ್ಲ. ಇವನಿಗೆ ಸಡನ್ ಆಗಿ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಕಾರಲ್ಲಿ ಬಂದು ಗುದ್ದಿದಂತ ಲೇಡಿ ಇವನನ್ನು ಬಚಾವ್ ಮಾಡಬೇಕು ಅಂತ ಹೇಳಿ ರೆಸ್ಕ್ಯೂ ಟೀಮ್ಗೆ ಫೋನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಅವನಲ್ಲಿ ತಪ್ಪಿಸ್ಕೊಂಡಿರ್ತಾನೆ. ನಂತರ ಯಾರಿಲ್ಲದ ಜಾಗಕ್ಕೆ ಬಂದು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದ. ಅವನ ಕಿವಿ ಓಪನ್ ಆಗಿ ಅದರಿಂದ ಸಣ್ಣ ಸಣ್ಣ ಮನುಷ್ಯರು ಹೊರಗೆ ಬರ್ತಾರೆ. ಬಂದವರು ಅವನ ಕಾಲ ಹತ್ರ ಇರುವ ಸ್ವಿಚ್ ಅನ್ನು ಒತ್ಬಿಟ್ಟು ರಿಪೇರಿ ಮಾಡ್ಲಿಕ್ಕೆ ಅಂತ ಹೇಳಿ ಒಳಗೆ ಹೋಗ್ತಾರೆ. ಒಳಗ್ ನೋಡಿದ್ರೆ ವಯರ್ ಎಲ್ಲ ಇದೆ. ವಯರ್ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ. ರಿಪೇರಿ ಮಾಡ್ಲಿಕ್ಕೆ ಅಂತ ಹೇಳಿ ಅವನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ್ಲೇ ನಮ್ಗೆ ತೋರಿಸ್ತಾರೆ ಮೇಲ್ಗಡೆಯಿಂದ ಇನ್ನೊಬ್ಬ ಸಣ್ಣ ಮನುಷ್ಯ ಅವನ ಬ್ರೈನ್ ಹತ್ರ ಹೋಗ್ತಾ ಇರ್ತಾನೆ. ಈಗ್ಲೇ ನಮ್ಗೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಒಬ್ಬ ಮನುಷ್ಯ ಅಲ್ಲ, ಇದು ಕಂಪ್ಲೀಟ್ ಆಗಿ ಒಂದು ಸ್ಪೇಸ್ ಶಿಪ್ ಅಂತ ಹೇಳಿ. ನಂತರ ನಮ್ಗೆ ಆ ಶಿಪ್ ಒಳಗಿರುವಂತ ಕ್ರೂ ಮೆಂಬರ್ ಅನ್ನು ಕೂಡ ತೋರಿಸ್ತಾರೆ. ಇಲ್ಲಿ ಕಾಣುವಂತ ಫಸ್ಟ್ ಕ್ರೂ ಮೆಂಬರ್, ಇವರನ್ನ ಕ್ರೂ ಮೆಂಬರ್ ನಂಬರ್ 1 ಅಂತ ಹೇಳಿ ಕರಿತೇವೆ. ಅವನು ಕ್ಯಾಪ್ಟನ್ ಆಗಿರ್ತಾನೆ. ಮತ್ತೊಬ್ಬ ಕ್ರೂ ಮೆಂಬರ್ ನಂಬರ್ 2, ಇವನೇ ವೈಸ್ ಕ್ಯಾಪ್ಟನ್ ಆಗಿರ್ತಾನೆ. ಇವನು ಕಂಪ್ಲೀಟ್ ಆಗಿ ಇನ್ಚಾರ್ಜ್ ಆಗಿರ್ತಾನೆ ಈ ಶಿಪ್ ಇದ್ದು. ನಂತರ ನಮ್ಗೆ ಇಲ್ಲಿ ತೋರಿಸ್ತಾರೆ ಇಲ್ಲಿ ಈ ಮನುಷ್ಯನ ಒಳಗಡೆ ಒಂದೊಂದು ಪಾರ್ಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಬ್ಬೊಬ್ರು ಇರ್ತಾರೆ. ಸಣ್ಣ ಸಣ್ಣ ಮನುಷ್ಯರು ಒಂದೊಂದು ಪಾರ್ಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವರವರದೇ ವರ್ಕ್ ಅನ್ನು ಕೊಟ್ಟಿರ್ತಾರೆ. ಅವರೆಲ್ಲ ಆ ವರ್ಕಿಂಗ್ ರಿಪೋರ್ಟ್ ಅನ್ನ ಕ್ಯಾಪ್ಟನ್ಗೆ ಹೇಳ್ಬೇಕಾಗಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಒಬ್ಬ ಚೀಫ್ ಅದರದ್ದು ಬಂದ್ಬಿಟ್ಟು ಕ್ಯಾಪ್ಟನ್ಗೆ ರಿಪೋರ್ಟ್ ಕೊಡ್ತಾನೆ. 2 ರಿಂದ 3 ದಿನದೊಳಗೆ ಇದು ಕಂಪ್ಲೀಟ್ ಆಗಿ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾನೆ. ನಂತರ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಎಲ್ಲ ಕ್ರೂ ಮೆಂಬರ್ ಅನ್ನ ಒಂದು ಮೀಟಿಂಗ್ ಗೆ ಕರೀತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವರ ಪ್ಲಾನೆಟ್ ಸಂಪೂರ್ಣವಾಗಿ ನಾಶ ಆದದಕ್ಕೆ ಅವರು ಭೂಮಿ ಕಡೆಗೆ ಬಂದಿದ್ರು ಅಂತ ಹೇಳಿ. ಅವರಿಗೆ ಆಕ್ಚುಲಿ ಭೂಮಿಯಿಂದ ನೀರು ಮತ್ತೆ ಉಪ್ಪು ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಭೂಮಿ ಕಡೆಗೆ ಬಂದಿರ್ತಾರೆ. ಆದ್ರಿಂದ ಇವರೆಲ್ಲ ಆ ಬಾಲ್ ನ ಸಹಾಯದಿಂದ ಭೂಮಿಯಿಂದ ಉಪ್ಪು ಮತ್ತು ನೀರನ್ನು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಇದೇ ಬಾಲ್ ಅನ್ನು ಅವ್ರು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿರೋದು. ಇದು ಇವ್ರ ಕೈಯಿಂದ ಮಿಸ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವರು ನೀರು ಮತ್ತು ಉಪ್ಪನ್ನು ತಗೊಂಡೋಗಿ ಅವರ ಪ್ಲಾನೆಟ್ ಅನ್ನ ಮತ್ತೆ ರೆಡಿ ಮಾಡಬೇಕು, ಅದನ್ನ ಮತ್ತೆ ಜೀವಂತ ಮಾಡಬೇಕು ಅಂತ ಹೊರಟಿರ್ತಾರೆ. ಅದಕ್ಕೋಸ್ಕರನೇ ಈ ಪ್ಲಾನೆಟ್ ಗೆ ಬಂದಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಜೋಶ್ ಆ ಬಾಲ್ ಅನ್ನು ಇಟ್ಕೊಂಡು ಮನೆ ಹೊರಗಡೆ ನೋಡ್ಬೇಕಾದ್ರೆ ಆ ಮನುಷ್ಯ ಅಲ್ಲಿ ನಿಂತಿರೋದವ್ರಿಗೆ ಕಂಡು. ಸ್ಟಾರ್ಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದು ಕೂಡ ಆ ಜೋಶಿದು ತಾಯಿ ಆಗಿರ್ತಾಳೆ. ಸೊ ಅವಳು ಬಂದ್ಬಿಟ್ಟು ಆ ಮನುಷ್ಯನ ಎದುರುಗಡೆ ಬಂದು ಸಾರಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡ್ಬಿಟ್ಟು ಶಿಪ್ ಒಳಗಿರುವ ಸಣ್ಣ ಸಣ್ಣ ಮನುಷ್ಯರಿಗೆಲ್ಲ ಒಮ್ಮೆ ಗಾಬರಿ ಆಗ್ಬಿಡುತ್ತೆ. ಆಕ್ಚುಲಿ ಏನಾಗಿರುತ್ತೆ ಹೇಳಿದ್ರೆ ಆ ಸ್ಪೇಸ್ ಶಿಪ್ ಒಳಗಿರುವಂತ ಸಣ್ಣ ಸಣ್ಣ ಮನುಷ್ಯರಿಗೆ ಮನುಷ್ಯರ ಮಾತೇ ಗೊತ್ತಿರೋದಿಲ್ಲ. ಅದನ್ನ ತಿಳ್ಕೊಳ್ಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಅವರು ಗೂಗಲ್ ಇದ್ದೇ ಹೆಲ್ಪ್ ತಗೊಳ್ತಾರೆ. ಇಮಿಡಿಯೇಟ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಮನುಷ್ಯರೊಟ್ಟಿಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅಂತ ಹೇಳಿ ನೋಡ್ತಾರೆ. ನಂತರ ಸ್ಪೇಸ್ ಶಿಪ್ ಇದ್ದು ಕ್ಯಾಪ್ಟನ್ ಆ ಲೇಡಿಯೊಟ್ಟಿಗೆ ಅವಳ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಇನ್ನೊಂದು ಕಡೆ ನಮ್ಗೆ ಪೊಲೀಸರನ್ನ ತೋರಿಸ್ತಾರೆ. ಅವರು ಕ್ರಾಶ್ ಆದಂತ ಆ ಶಿಪ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಕ್ರಾಶ್ ಆದಂತ ಸೈಟಿಗೆ ಕೂಡ ವಿಸಿಟ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಅವ್ರಿಗೆ ಒಬ್ಬ ಮನುಷ್ಯನ ಫೇಸ್ ಇದ್ದು ಸ್ಟ್ರಕ್ಚರ್ ಕಾಣ್ಬರುತ್ತೆ. ಸೊ ಇದರಿಂದ ಅವರಿಗೆ ಆ ಮನುಷ್ಯ ಹೇಗೆ ಕಾಣ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಇಡೀ ಸಿಟಿಗೆ ಆ ಮನುಷ್ಯ ಯಾವ ರೀತಿ ಇದ್ದಾನೆ ಅಂತ ಹೇಳಿ ಎಲ್ರಿಗೆ ಸ್ಪ್ರೆಡ್ ಮಾಡ್ತಾರೆ ವಿಷಯನ. ಯಾರಾದ್ರೂ ಗೊತ್ತಿದ್ರೆ ಬಂದು ಇನ್ಫಾರ್ಮ್ ಮಾಡ್ಲಿ ಅಂತ. ನಂತರ ಈ ಕಡೆ ನೋಡಿದ್ರೆ ಆ ಸ್ಪೇಸ್ ಶಿಪ್ ಆ ಹುಡುಗಿಯೊಟ್ಟಿಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಫ್ರೀಕ್ವೆನ್ಸಿ ಜಾಸ್ತಿ ಆದದಕ್ಕೆ ಸುತ್ತಮುತ್ತ ಇಡುವ ಗ್ಲಾಸ್ ಎಲ್ಲ ಬ್ಲಾಸ್ಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಒಳಗಿರುವ ಸಣ್ಣ ಮನುಷ್ಯ ಸ್ಪೇಸ್ ಶಿಪ್ ಇದ್ದು ಸೌಂಡ್ ಅನ್ನ ಅಡ್ಜಸ್ಟ್ ಮಾಡ್ತಾನೆ. ನಂತರ ಆ ಲೇಡಿ ಆ ಸ್ಪೇಸ್ ಶಿಪ್ ಅನ್ನ ತನ್ನ ಮನೆಗೆ ಇನ್ವೈಟ್ ಮಾಡ್ತಾಳೆ. ನಂತರ ಆ ಸ್ಪೇಸ್ ಶಿಪ್ ಆ ಲೇಡಿಗೆ ದೇವ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ನಂತರ ಇಡೀ ಮೂವಿಯಲ್ಲಿ ನಾವು ಇವರನ್ನ ದೇವ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಂತರ ಸ್ಪೇಸ್ ಶಿಪ್ ಆ ಲೇಡಿದು ಮನೆಗೆ ಹೋಗುತ್ತೆ. ಮನೆಗೆ ಹೋದ್ಮೇಲೆ ಅದರೊಳಗಿರುವಂತ ಸಣ್ಣ ಸಣ್ಣ ಮನುಷ್ಯರು ಅದೇ ಮನೆಯಲ್ಲಿರುವಂತ ಆ ಜೋಶ್ ಇದ್ದು ಒಂದು ಫೋಟೋವನ್ನ ನೋಡ್ತಾರೆ. ಅದರಲ್ಲಿ ಅವನಿಗೆ ಕಳೆದೋಗಿರುವಂತ ಬಾಲ್ ಕೂಡ ಕಂಡು ಬರುತ್ತೆ. ನಂತರ ಆ ಲೇಡಿಯಿಂದ ಗೊತ್ತಾಗುತ್ತೆ ಆ ಬಾಲ್ ಅನ್ನ ಜೋಶ್ ಹುಡುಗ ಇದ್ದಾನಲ್ಲ ಅವ ಅದನ್ನ ಸೈನ್ಸ್ ಎಕ್ಸಿಬಿಷನ್ ಗೆ ತಗೊಂಡೋಗಿದ್ದಾನೆ ಅಂತ ಹೇಳಿ. ನಂತರ ಅವನ ಲೊಕೇಶನ್ ಅನ್ನು ಕೂಡ ಆ ಮನುಷ್ಯ ಫೈಂಡ್ ಔಟ್ ಮಾಡ್ತಾನೆ. ನಂತರ ಅವನ ಇದ್ದಲ್ಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್.
ಈ ಇಡೀ ಶಿಪ್ ಇದು ಮೂಮೆಂಟ್ ಅನ್ನ ಕ್ರೂ ನಂಬರ್ 2 ಇದ್ದಾನಲ್ಲ ಅವನ್ ಕಂಟ್ರೋಲ್ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಮನುಷ್ಯರ ಮೇಲೆಲ್ಲ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಹಾಗಾಗಿ ಅಲ್ಲಿರುವ ಟ್ರಾಫಿಕ್ ರೂಲ್ಸ್ ಅನ್ನು ಯಾವ್ದು ಫಾಲೋ ಮಾಡದೆ ನಡ್ಕೊಂಡು ಹೋಗುವಾಗೆ ಮಾಡ್ತಾನೆ. ಇದರಿಂದಾಗಿ ಕ್ಯಾಪ್ಟನ್ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತಾನೆ ಕ್ರೂ ನಂಬರ್ 2 ಮೇಲೆ ಸ್ವಲ್ಪ ಗಮನ ಇಡ್ಲಿಕ್ಕೆ. ನಂತರ ದೇವ್ ಒಂದು ಗ್ರೌಂಡ್ ಪಕ್ಕ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರುವ ಮಕ್ಕಳೆಲ್ಲ ಅವನ ಹತ್ರ ಓಡ್ಕೊಂಡ್ ಬರ್ತಾರೆ. ಅವರೆಲ್ಲ ಅನ್ಕೊಂಡಿರ್ತಾನೆ ಇವನೊಬ್ಬ ಐಸ್ ಕ್ರೀಮ್ ಸೇಲ್ ಮಾಡುವ ಅಂತ ಹೇಳಿ. ಹೀಗಾಗಿ ದೇವ್ ತನ್ನ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತಾನೆ. ಇನ್ನು ಶಾಪಿಂಗ್ ಮಾಲ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಅವನಿಗೆ ಹಣ ಬೇಕಾಗಿರುತ್ತೆ. ಹಾಗಾಗಿ ಒಂದು ಹಣದ್ದು ಸ್ಕ್ಯಾನ್ ಮಾಡ್ಬಿಟ್ಟು ಅವನು ಅಲ್ಲಿ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಅದೇ ಹಣದ್ದು ಪ್ರಿಂಟ್ ಔಟ್ ತೆಗಿತಾ ಹೋಗ್ತಾನೆ. ನಂತರ ಅವನು ಜೋಶ್ ಇದ್ದು ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಪ್ರಿನ್ಸಿಪಲ್ ಅವನನ್ನೊಬ್ಬ ಲೆಕ್ಚರ್ ಅಂತ ಅನ್ಕೊಂಡು ಕ್ಲಾಸ್ ಒಳಗೆ ಕಳಿಸ್ತಾರೆ. ನಂತರ ದೇವ್ ಜೋಶ್ ಅನ್ನು ಕರೆದ್ಬಿಟ್ಟು ಆ ಬಾಲ್ ಎಲ್ಲೋಯ್ತು ಅಂತ ಹೇಳಿ ನಂತರ ಜೋಶ್ ಹೇಳ್ತಾನೆ ಆ ಬಾಲ್ ಅನ್ನ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕೈಯಿಂದ ಕಿತ್ಕೊಂಡ್ರು ಅಂತ ಹೇಳಿ ಹೇಳ್ತಾನೆ. ನಂತರ ದೇವನ್ನು ಕೂಡ ಆ ಫ್ರೆಂಡ್ ಕಡೆಗೆ ಕರ್ಕೊಂಡು ಅಲ್ಲೋಗಿ ನೋಡಿದ್ರೆ ಅವನ ಫ್ರೆಂಡ್ ಇರೋದಿಲ್ಲ. ಹಾಗಾಗಿ ಮತ್ತೆ ಜೋಶಿದ್ ಮನೆಗೆ ಬಂದ್ಬಿಡ್ತಾರೆ ಇಬ್ರು ಕೂಡ. ಅಲ್ಲಿ ಬಂದು ಜೋಶ್ ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ದೇವಿ ಕೂಡ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಆ ಜೋಶಿದ್ ತಾಯಿ ಕೂಡ ಮನೆಗೆ ಬರ್ತಾರೆ. ಅವನನ್ನ ಡಿನ್ನರಿಗೆ ಹೊರಗಡೆ ತುಂಬಾ ರಿಸ್ಕ್ ಇದ್ದ ಕಾರಣ ಕ್ಯಾಪ್ಟನ್ ಕೂಡ ಒಪ್ಕೊಂಡ್ಬಿಡ್ತಾನೆ. ಹೊರಗಡೆ ಈಗ ಹೋದ್ರೆ ತುಂಬಾ ರಿಸ್ಕ್ ಇರುತ್ತೆ. ಹಾಗಾಗಿ ಎಲ್ಲ ಸೇರ್ಬಿಟ್ಟು ಸ್ವಲ್ಪ ಸಮಯ ಇಲ್ಲಿ ಸ್ಪೆಂಡ್ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇಲ್ಲಿ ಕ್ಯಾಪ್ಟನ್ ಅನ್ನು ಕೂಡ ಉಳಿದ ಕ್ರೂ ಮೆಂಬರ್ಸ್ ಕನ್ವಿನ್ಸ್ ಮಾಡ್ತಾರೆ ಇಲ್ಲಿ ಆದಷ್ಟು ಬೇಗ ಹೊರಡೋದು ಒಳ್ಳೇದು. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ದೇವ್ ಮನೆ ಸುತ್ತ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಪೈಂಟಿಂಗ್ ಅನ್ನ ನೋಡ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಾಳೆ ಇದು ಇಮೋಷನ್ ಮತ್ತೆ ಲವ್ ಬಗ್ಗೆ ಇಂಡಿಕೇಟ್ ಮಾಡುವಂತ ಪೈಂಟಿಂಗ್ ಅಂತ ಹೇಳಿ. ಆಗ ದೇವ್ ಆ ಲೇಡಿಗೆ ಕೇಳ್ತಾನೆ ನಮ್ಗೆ ಲವ್ ಬಗ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿ. ಅದಕ್ಕೆ ಆ ಲೇಡಿ ಹೇಳ್ತಾಳೆ ಅದು ತನ್ನಿಂಗ್ ತಾನಾಗಿಯೇ ಗೊತ್ತಾಗುತ್ತೆ. ನಂತರ ದೇವ್ ಆ ರಾತ್ರಿಯನ್ನ ರೋಡ್ ಅಲ್ಲಿ ಕಳಿಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಹೊರಗೆ ಬರ್ತಾನೆ. ಹೊರಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಿಕಾರಿ ಪಕ್ಕ ಹೋಗಿ ಕೂತ್ಕೊಳ್ತಾನೆ. ಆ ಬಿಕಾರಿ ಇವನಿಗೇನು ಚಳಿಯಾಗೋದು ಬೇಡ ಅಂತ ಹೇಳಿ ತನ್ನ ಬಳಿ ಇದ್ದ ಕಂಬಳಿಯನ್ನ ಹೊದಿಸ್ತಾನೆ. ಇದನ್ನ ನೋಡ್ಬಿಟ್ಟು ಕ್ಯಾಪ್ಟನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಮನುಷ್ಯರು ಎಷ್ಟು ಒಂದು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅವನಿಗೆ ಖುಷಿ. ನಂತರ ದೇವ್ ಅವತ್ತಿಗೆ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ನಂತರ ನಮಗೆ ತೋರಿಸ್ತಾರೆ ಡಾಕ್ಟರ್ ಕ್ಯಾಪ್ಟನ್ಗೆ ಈ ಶಿಪ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ, ಕೆಲವೊಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಇದರ ಬಗ್ಗೆ ಮೇಲೋಗಿ ನೋಡಿದ್ರೆ ಕ್ರೂ ನಂಬರ್ 3 ಇದ್ದಾರಲ್ಲ ಅವರು ಅದರ ಬಗ್ಗೆ ಇನ್ನೂ ಕೂಡ ಇಲ್ಲಿ ಕ್ರೂ ಮೆಂಬರ್ 3 ಇದ್ದಾರಲ್ಲ ಅವ್ರು ಕ್ಯಾಪ್ಟನ್ಗೆ ಹೇಳ್ತಾರೆ ಒಂದು ಫೈಲ್ ನಮ್ಗೆ ಸಿಕ್ಕಿದೆ, ಇದನ್ನ 100% ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದ್ಸಲ ನೋಡ್ತಾರೆ. ನಂತರ ಈ ಮೂವಿಯನ್ನ ಕ್ಯಾಪ್ಟನ್ ಮತ್ತೆ ಕ್ರೂ ಮೆಂಬರ್ 3 ನೋಡ್ತಾರೆ. ಆ ಮೂವಿ ಎಂಡ್ ಆಗ್ಬೇಕಾದ್ರೆ ಇಬ್ರು ಕೂಡ ಆಳ್ತಾ ಇರ್ತಾರೆ. ನಂತರ ಕ್ರೂ ಮೆಂಬರ್ 3 ಮತ್ತೆ ಕ್ಯಾಪ್ಟನ್ ಇಬ್ರು ಕೂಡ ಮಲಗ್ಲಿಕ್ಕೆ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಮರುದಿವಸ ನೋಡಿದ್ರೆ ಇಡೀ ಶಿಪ್ ಇದು ಬ್ಯಾಟ್ರಿ 20%. ಈ ಕಡೆ ಪೊಲೀಸ್ನವರು ಕೂಡ ದೇವನ ಸರ್ಚ್ ಮಾಡ್ತಿರ್ತಾರೆ. ಅಲ್ಲಿ ದೇವ್ ಪಾರ್ಕ್ ಅಲ್ಲಿ ಜೋಶ್ ಒಟ್ಟಿಗೆ ಟ್ರೈನ್ ರೈಡ್ ಅಲ್ಲಿ ಇರ್ತಾನೆ. ನಂತರ ಇಲ್ಲಿಂದ ಹಾಟ್ ಡಾಗ್ ಅನ್ನ ತಿನ್ನುವಂತ ಕಾಂಪಿಟಿಷನ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾನೆ. ಅದನ್ನ ತಿಂದು ಬರುವ ಪ್ರೈಸ್ ಅನ್ನು ಕೂಡ ಜೋಶಿದು ತಾಯಿಗೆ ತಗೊಂಡ್ ಬಂದು ನಂತರ ಹೊರಗೆ ಬಂದು ನೋಡ್ಬೇಕಾದ್ರೆ ಜೋಶಿಗೆ ಅವನ ಫ್ರೆಂಡ್ಸ್ ಎಲ್ಲ ಹೊರಗಡೆ ತರಲೆ ಮಾಡ್ತಿದ್ರು. ಅವರಿಗೆ ಹೇಗಾದ್ರೂ ಮಾರಿ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಅವ್ರನ್ನ ಉಲ್ಟಾ ಹಿಡಿತಾನೆ ದೇವ್. ಈಗ ಅಲ್ಲಿಂದ ಒಂದು ಬಾಲ್ ಕೂಡ ಫಸ್ಟ್ ಗೆ ಮಿಸ್ ಆಗಿತ್ತಲ್ಲ ಅದು ಕೆಳಗೆ ಬೀಳುತ್ತೆ. ಇದನ್ನ ನೋಡ್ಬಿಟ್ಟು ಶಿಪ್ ಒಳಗಿದ್ದಂತ ಕ್ರೂ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಂತರ ದೇವ್ ಆ ಇಡೀ ಫ್ಯಾಮಿಲಿಯನ್ನ ಡಿನ್ನರಿಗೆ ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ. ಜೋಶಿದು ತಾಯಿದು ಕೂಡ ಬರ್ತ್ಡೇ ಆಗಿರುತ್ತೆ. ಆದ್ರೆ ಕ್ರೂ ಮೆಂಬರ್ 2 ಹೇಳ್ತಾನೆ ಕ್ಯಾಪ್ಟನ್ಗೆ ನಮ್ಗೆ ಹೇಗೂ ಈಗ ಆ ಬಾಲ್ ಸಿಕ್ಕಿದೆ, ನಾವಿನ್ ಇಲ್ಲಿಂದ ಹೊರಡೋದನ್ನು ನೋಡ್ಬೇಕು ಅಂತ ಹೇಳಿ. ನಂತರ ಕ್ಯಾಪ್ಟನ್ ಹೇಳ್ತಾನೆ ಕ್ರೂ ಮೆಂಬರ್ 2ಗೆ ಇಷ್ಟು ಸಮಯ ನಮ್ಗೆ ಆ ಬಾಲ್ ಹುಡುಕ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ, ಹಾಗಾಗಿ ನಾವು ಕೂಡ ಇವರಿಗೆ ರಿಟರ್ನ್ ಆಗಿ ಏನಾದ್ರೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಮನುಷ್ಯರೊಟ್ಟಿಗೆ ಇದ್ದು ಆ ಸಣ್ಣ ಸಣ್ಣ ಮನುಷ್ಯರಿಗೆ ಕೂಡ ಮಾನವೀಯತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಆ ಶಿಪ್ ಒಳಗಿರೋ ಕ್ರೂ ಎಲ್ಲ ತುಂಬಾ ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ನಂಬರ್ 2 ಕ್ರೂ ಇದ್ದಾನಲ್ಲ ಅವನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಮತ್ತೊಂದ್ ಕಡೆ ನಂಬರ್ 3 ಕ್ರೂ ಇದ್ದಾರಲ್ಲ ಅವರು ಕ್ಯಾಪ್ಟನ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಬಿಟ್ಟು ಬರ್ತಾರೆ. ಆದ್ರೆ ಕ್ಯಾಪ್ಟನ್ ದೇವ್ನ ಕಂಟ್ರೋಲ್ ಮಾಡ್ತಿದ್ದ, ಹಾಗಾಗಿ ಡ್ಯಾನ್ಸ್ ಸದ್ಯ ಮಾಡೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ನಂತರ ಕ್ಯಾಪ್ಟನ್ ಆ ದೇವನ್ನ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತಾ ಇರ್ತಾನೆ. ನಂತರ ಪೊಲೀಸರು ಕೂಡ ಅಲ್ಲಿಗೆ ಬಂದ್ಬಿಟ್ಟು ದೇವನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಈ ಕಡೆ ಶಿಪ್ ಒಳಗೆ ನೋಡಿದ್ರೆ ಕ್ರೂ ಮೆಂಬರ್ 2 ಇದ್ದಾರಲ್ಲ ಅವರು ಕ್ಯಾಪ್ಟನ್ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಇಡೀ ಶಿಪ್ ಇದು ಕಂಟ್ರೋಲ್ ಅನ್ನ ತನ್ನ ಸ್ವಾಧೀನಕ್ಕೆ ತಗೊಳ್ತಾನೆ. ಇಲ್ಲಿ ಕ್ರೂ ನಂಬರ್ 3 ಕೂಡ ನಂಬರ್ 2ಗೆ ಸಪೋರ್ಟ್ ಮಾಡ್ಲಿಕ್ಕೆ. ನಂತರ ಈ ಕಡೆ ನೋಡಿದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ದೇವ್ ಒಳಗಡೆ ಇರುವಂತ ಸಣ್ಣ ಮನುಷ್ಯರು ಮಾತಾಡೋದಿಲ್ಲ, ದೊಡ್ಡ ಸ್ಪೀಕರ್ ಇಂದಾಗಿ ಪೊಲೀಸರಿಗೆಲ್ಲ ಕೇಳ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಪೊಲೀಸರಿಗೆ ಗೊತ್ತಾಗಿರುತ್ತೆ ಇದೊಂದು ಏಲಿಯನ್ ಅಂತ. ಇನ್ನು ಶಿಪ್ ಒಳಗಡೆ ನೋಡಿದ್ರೆ ಹೊಸ ಕ್ಯಾಪ್ಟನ್ ಆದವನು ಕಂಪ್ಲೀಟ್ ಶಿಪ್ ಇದ್ದು ಹತೋಟಿಯನ್ನ ತಗೊಳ್ತಾನೆ. ಈ ಶಿಪ್ ಒಳಗಡೆ ಯಾರು ಕೂಡ ನನ್ನ ಮಾತಿನ ವಿರುದ್ಧ ಹೋಗಬಾರ್ದು ಅಂತ ಹೇಳಿ ಆ ದೇವಿಂದ ಶೂಟ್ ಮಾಡಿಸ್ತಾನೆ ಒಂದು ವಾಲ್ಗೆ. ಅದರಿಂದಾಗಿ ಆ ಒಂದು ಪೊಲೀಸ್ ಸ್ಟೇಷನ್ ಇದ್ದು ವಾಲ್ ಕೂಡ ಒಡೆದೋಗ. ಅಲ್ಲಿಂದ ಹೊರಗೆ ಬಂದವನೇ ಸುತ್ತಮುತ್ತ ದಾಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೊರಗಡೆಯಿಂದ ಪೊಲೀಸರು ಮಾಡ್ತಿರೋ ಶೂಟ್ ಕೂಡ ಅವನಿಗೆ ತಾಟೋದಿಲ್ಲ. ಸೊ ಹಾಗಾಗಿ ಅಲ್ಲಿದ್ದ ಒಬ್ಬ ಕ್ರೂ ಮೆಂಬರ್ ಕಿವಿಯಿಂದ ಹೊರಗಡೆ ಹಾರ್ಬಿಡ್ತಾನೆ. ಸೊ ಹೊಸ ಲೀಡರ್ನ ಪ್ರಕಾರ ದೇವಿಗೆ ನಡ್ಕೊಳ್ತಿರ್ತಾನೆ. ಸೊ ಅಲ್ಲಿ ಅವನಿಗೆ ಜೋಶ್ ಮತ್ತೆ ಅವನ ತಾಯಿ ಕೂಡ ಕಾಣ್ತಾರೆ, ಬಟ್ ಅಲ್ಲಿ ಕೂಡ ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಇದೆಲ್ಲ ನೋಡ್ತಿದ್ದ ನಂಬರ್ 3ಗೆ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ. ಸೊ ಅವಳು ಕೂಡ ನಮ್ಮ ಒರಿಜಿನಲ್ ಕ್ಯಾಪ್ಟನ್ ಅನ್ನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗ್ತಾಳೆ. ಅವನನ್ನ ಬಿಡಿಸಿದ ಮೇಲೆ ಹೊರಗೆ ಬರ್ಬೇಕಾದ್ರೆ ಅವರು ಸಿಕ್ಕಿಬಿದ್ದ ಇವರನ್ನ ದೇವಿದ್ದು ಮೂಗಿಂದ ಹೊರಗಡೆ ತಳ್ಳಿಬಿಡ್ತಾರೆ. ಇಬ್ರು ಕೂಡ ಹೊರಗಡೆ ಬಿದ್ದ್ಬಿಡ್ತಾರೆ. ಅಲ್ಲಿಂದ ನಾಯಿಯ ಮೂತ್ರವನ್ನು ತಪ್ಪಿಸಿಕೊಂಡು ಬಾಲಿಂದ ತಪ್ಪಿಸಿಕೊಂಡು ಒಂದು ಪ್ಲಾಸ್ಟಿಕ್ ಅನ್ನು ನೋಡ್ತಾರೆ. ಆ ಪ್ಲಾಸ್ಟಿಕ್ ಅನ್ನ ಹಾಟ್ ಏರ್ ಬಲೂನ್ ತರ ಯೂಸ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಅಲ್ಲಿಂದ ಅವರು ಸ್ವಲ್ಪ ಮೇಲೆ ಹಾರ್ತಾ ಹೋಗ್ಬೇಕಾದ್ರೆ ಒಂದು ಬಸ್ಸಿದು ವೈಪರ್ ಅಲ್ಲಿ ಸಿಕ್ಕಾಕೊಳ್ತಾರೆ. ನಂತರ ಆ ಬಸ್ಸಿನ ವೈಪರ್ ಸಹಾಯದಿಂದ ಸೀದಾ ದೇವಿದ್ದು ಶೂ ಮೇಲೆ ಬಂದು ಬೀಳ್ತಾರೆ. ನಂತರ ಅಲ್ಲಿ ತೋರಿಸ್ತಾರೆ ಕ್ಯಾಪ್ಟನ್ ನಂಬರ್ 3 ಕ್ರೂ ಹತ್ರ ಸಾರಿ ಕೇಳ್ತಾನೆ, ನೀನ್ ಹೇಳ್ತಿದ್ರೆ ಈ ಮಿಷನ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ದೇವ್ ಅಲ್ಲೇ ಹತ್ರ ಹೋಗ್ತಿದ್ದ ಟ್ಯಾಕ್ಸಿಯನ್ನ ನಿಲ್ಲಿಸ್ಬಿಡ್ತಾನೆ. ಯಾಕಂತ ಹೇಳಿದ್ರೆ ಅವನು ಹೋಗ್ಬೇಕಾದಂತ ಪ್ಲೇಸಿಗೆ ಅಲ್ಲಿ ಟ್ಯಾಕ್ಸಿಯಿಂದ ಹೋದ್ರೆ ಅವನ ಎನರ್ಜಿ ಉಳಿತದೆ ಅಂತ. ಇಲ್ಲಿ ಜೋಶ್ ಕೂಡ ಅವನ ತಾಯಿಗೆ ಕನ್ವಿನ್ಸ್ ಮಾಡ್ತಾ ಇರ್ತಾನೆ, ದೇವ್ ಯಾವುದೇ ಕಾರಣಕ್ಕೂ ಈ ತರ ಎಲ್ಲ ಮಾಡುವಂತ ವ್ಯಕ್ತಿ ಅಲ್ಲ ಅಂತ ಹೇಳಿ. ಮತ್ತೊಂದ್ ಕಡೆ ಪೊಲೀಸರಿಗೆ ಕೂಡ ಆ ಕಿವಿಯಿಂದ ಹಾರಿದ್ನಲ್ಲ ಆ ಕ್ರೂ ಮೆಂಬರ್ ಕಾಣಿಸ್ಕೊ. ಇದನ್ನ ನೋಡ್ಬಿಟ್ಟು ಆ ಪೊಲೀಸರೆಲ್ಲ ದೇವಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಹೊರಡ್ತಾರೆ. ಈ ಕಡೆಯಿಂದ ನೋಡಿದ್ರೆ ಹೊಸ ಕ್ಯಾಪ್ಟನ್ ಇದ್ದಾನಲ್ಲ ಅವನ ಆ ಬಾಲ್ ಅನ್ನು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿ ದೇವಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ. ಆದ್ರೆ ಅದೇ ಹೊತ್ತಿಗೆ ಒರಿಜಿನಲ್ ಕ್ಯಾಪ್ಟನ್ ಕೂಡ ಅಲ್ಲಿಗೆ ಬರ್ತಾನೆ. ಸೊ ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಅದನ್ನ ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಅಲ್ಲಿ ಕೂಡ ಡಿಸ್ಪ್ಲೇ ಮಾಡಿಸ್ತಾರೆ ಒರಿಜಿನಲ್ ಕ್ಯಾಪ್ಟನ್ ಈಗ ಶಿಪ್ ಇದು ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದ್ದಾನೆ ಅಂತ ಹೇಳಿ. ದೇವ್ ಒಂದ್ ಸುತ್ತು ತಿರುಗ್ಬಿಟ್ಟು ಬಿದ್ದು ಬಿಡ್ತಾನೆ. ಇದರಿಂದ ಬಾಲ್ ಕೂಡ ಹೋಗಿ ನೀರಿಗೆ ಬಿದ್ದು. ನಂತರ ಅಲ್ಲಿ ನೀರಲ್ಲಿ ನೋಡಿದ್ರೆ ಆ ಬಾಲ್ ಕೂಡ ಆಕ್ಟಿವೇಟ್ ಆಗಿರುತ್ತೆ. ಅದು ದೇವ್ ಕೈಯಿಂದ ಮಿಸ್ ಆಗಿ ಬಿದ್ದ್ಬಿಟ್ಟಿರುತ್ತೆ. ಈಗ ಒಳಗಡೆ ನೋಡಿದ್ರೆ ಕ್ಯಾಪ್ಟನ್ ಕೂಡ ಅಲ್ಲಿರುವಂತ ಎಲ್ಲಾ ಕ್ರೂ ಮೆಂಬರ್ ಹತ್ರ ಹೇಳ್ತಾನೆ, ನಮ್ಮ ಹತ್ರ ಈಗ ಇರುವುದು ಎರಡೇ ಚಾಯ್ಸ್, ಒಂದ ನಾವು ಭೂಮಿಯನ್ನ ಇಲ್ಲಿ ಬಚಾವ್ ಮಾಡಬೇಕು ಅಂತ ಹೇಳಿ, ಅಥವಾ ನಾವು ಬಂದಂತ ಇಂಟೆನ್ಷನ್ ಎಲ್ಲ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ. ಬಟ್ ಎಲ್ರು ಕೂಡ ಎಗ್ರಿ ಮಾಡ್ತಾರೆ. ಸೊ ಕ್ಯಾಪ್ಟನ್ ಹೇಳಿದ ಹಾಗೆ ಒಂದೊಂದು ಸ್ಟೆಪ್ ಅನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ ಅನ್ನು ಕೂಡ ಸೇರಿಸಿ ಕ್ರೂ ಮೆಂಬರ್ ಎಲ್ಲ ಈ ಭೂಮಿ ಮೇಲೆ ಇರುವಂತ ಒಬ್ರಿಗೊಬ್ರು ಸಹಾಯ ಮಾಡುವ ನೇಚರ್ ಅನ್ನು ನೋಡ್ಬಿಟ್ಟು ತುಂಬಾ ಇಂಪ್ರೆಸ್ ಆಗಿರ್ತಾರೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಭೂಮಿಯವರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಕ್ಯಾಪ್ಟನ್ ಕೂಡ ದೇವನ್ನು ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಎನರ್ಜಿಯನ್ನ ಸಪ್ಲೈ ಮಾಡಿ ಆ ಒಂದು ಅನಾಹುತದಿಂದ ಈ ಭೂಮಿಯನ್ನ ಬಚಾವ್ ಮಾಡ್ತಾನೆ. ಆದ್ರೆ ಎನರ್ಜಿ ಎಲ್ಲ ಅದಕ್ಕೆ ಯೂಸ್ ಆಗಿ ಈಗ ದೇವಲ್ಲಿ ಯಾವುದೇ ಎನರ್ಜಿ ಉಳಿದಿರುವುದಿಲ್ಲ. ನಂತರ ಈ ಕಡೆ ನೋಡಿದ್ರೆ ಪೊಲೀಸರು ಕೂಡ ಅದೇ ಹೊತ್ತಿಗೆ ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಸೊ ಈ ಕಡೆ ಜೋಶ್ ಕೂಡ ಪೊಲೀಸರ ಕಡೆಯಿಂದ ಎಲೆಕ್ಟ್ರಿಕ್ ಶಾಕ್ ಕೊಡೋ ಎಕ್ವಿಪ್ಮೆಂಟ್ ತಗೊಂಡು ದೇವಿಗೆ ಶಾಕ್ ಕೊಟ್ಟು ದೇವನ್ನ ಚಾರ್ಜ್ ಮಾಡಿಬಿಡ್ತಾರೆ. ನಂತರ ಸ್ವಲ್ಪ ಹೊತ್ತಲ್ಲಿ ಸ್ವತಃ ಕ್ಯಾಪ್ಟನ್ನೇ ಆ ದೇವಿಂದ ಹೊರಗೆ ಬರ್ತಾನೆ. ಅವನ ಒಂದು ನಾಲಗೆಯಿಂದ ಹೊರಗೆ ಬಂದ್ಬಿಟ್ಟು ಅಲ್ಲಿರುವ ಎಲ್ಲ ಪೊಲೀಸರಿಗೆ ಹೇಳ್ತಾನೆ, ನಾನು ಎನರ್ಜಿಯನ್ನ ಬೇರೆ ಪ್ಲಾನೆಟ್ ಇಂದ ತಗೊಳ್ತೀನಿ, ಈ ನಿಮ್ಮ ಪ್ಲಾನೆಟ್ ಗೆ ಯಾವುದೇ ಒಂದು ಅಪಾಯವನ್ನ ಮಾಡುವುದಿಲ್ಲ ಅಂತ ಹೇಳಿ ವಿಶ್ವಾಸ ಕೊಡ್ತಾನೆ. ಅದನ್ನ ನೋಡ್ಬಿಟ್ಟು ಆ ಪೊಲೀಸ್ ಕೂಡ ಫಸ್ಟ್ ಗೆ ಜಂಪ್ ಮಾಡಿದಂತ ಮನುಷ್ಯನನ್ನ ವಾಪಸ್ ಇಡ್ತಾನೆ. ಇದೆಲ್ಲ ಆದ್ಮೇಲೆ ದೇವ್ ಶಿಪ್ ಲಾಂಚ್ ಆಗ್ಲಿಕ್ಕೆ ರೆಡಿ ಆಗುತ್ತೆ. ಸ್ಲೋಲಿ ಮೇಲೆ ಮೇಲೆ ಹಾರ್ಲಿಕ್ಕೆ ಸ್ಟಾರ್ಟ್. ನಂತರ ಇನ್ನೇನು ದೇವ್ ಮೇಲ್ಗಡೆ ಹಾರ್ ಹೋಗ್ಬೇಕು ಅಷ್ಟೊತ್ತಿಗೆ FBI ಅವರು ಬಂದ್ಬಿಟ್ಟು ಬಲೆ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ದೇವ್ ಕೆಳಗೆ ಬಿದ್ದು ಬಿಡ್ತಾನೆ. ಇನ್ನೇನು ಅವನನ್ನು ಹಿಡಿಬೇಕು ಅಂತ ಹತ್ರ ಹೋಗ್ಬೇಕಾದ್ರೆ ಕ್ಯಾಪ್ಟನ್ ಮತ್ತೆ ಎಲ್ಲಾ ಕ್ರೂ ಮೆಂಬರ್ಸ್ ಸೇರ್ಬಿಟ್ಟು ಅಲ್ಲಿಂದ ಲೈಫ್ ಬೋಟ್ ಇಂದ ಹೊರಗೆ ಬರ್ತಾರೆ. ಅಲ್ಲಿ ಲೈಫ್ ಬೋಟ್ ಅಂತ ಹೇಳಿದ್ರೆ ದೇವಿದ್ದು ಶೂ ಆಗಿರುತ್ತೆ. ಅಲ್ಲಿಂದ ಶೂ ಮೆಲ್ಲನೆ ಮೇಲೆ ಹೋಗ್ಬಿಟ್ಟು ಲಾಂಚ್ ಆಗ್ಬಿಡುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಎಲ್ಲಾ ಕ್ರೂ ಮೆಂಬರ್ ಕ್ಯಾಪ್ಟನ್ ಎಲ್ಲರೂ ಕೂಡ ಬಚಾವಾಗಿರ್ತಾರೆ ಅಂತ ಹೇಳಿ. ಮೇಲ್ಗಡೆ ಸ್ಪೇಸ್ ಅಲ್ಲಿ ತೋರಿಸ್ತಾರೆ ಆ ಒಂದು ಕ್ಯಾಪ್ಟನ್ ಅಲ್ಲಿ ಒಟ್ಟಿಗೆ ಇರುವಂತಹ ಕ್ರೂ ಮೆಂಬರ್ 3ಗೆ ಪ್ರಪೋಸ್ ಕೂಡ ಮಾಡ್ಬಿಡ್ತಾನೆ.